ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರ ಜೀವನ ಶೈಲಿ ಯಾವ ರೀತಿ ಆಗಿರುತ್ತೆ, ಮತ್ತೆ ಇವರು ತೆಗೆದುಕೊಳ್ಳುವಂತ ತೀರ್ಮಾನಗಳು ಹೇಗಿರುತ್ತೆ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಆಗಿರುತ್ತೆ, ಜೊತೆಗೆ ಇವರು ಯಾವ ರಾಶಿಯವರೊಂದಿಗೆ ಮದುವೆ ಆದರೆ ಇವರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂತ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ, ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಮೇಷರಾಶಿಯ ಸ್ತ್ರೀಯರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವರಿಗೆ ತಾಳ್ಮೆ ಜಾಸ್ತಿ ಇರುತ್ತೆ, ಮತ್ತೆ ಸಾಕಷ್ಟು ಉತ್ಸಾಹವನ್ನು ಇವರು ಹೊಂದಿರ್ತಾರೆ. ಏನೇ ಇದ್ರೂ ತುಂಬಾ ಆಕ್ಟಿವ್ ಆಗಿರ್ತಾರೆ, ಎಲ್ಲರ ಜೊತೆ ಖುಷಿಯಾಗಿರ್ತಾರೆ, ಬೆರೀತಾರೆ ಎಲ್ಲರ ಜೊತೆಗೆ ಒಂದು ಒಳ್ಳೆ ಸಮಯವನ್ನು ಇವರು ಕಳೆಯಲು ಇಷ್ಟಪಡ್ತಾರೆ. ಯಾರನ್ನ ಇವರು ಜಾಸ್ತಿ ನಂಬ್ತಾರೋ ಒಂದು ಸತಿ ನಂಬಿದ ಮೇಲೆ ಕೈ ಬಿಡುವಂತ ವ್ಯಕ್ತಿತ್ವ ಇವರದಲ್ಲ. ಬಟ್ ನಂಬಿ ಮೋಸ ಹೋಗ್ತಾರೆ, ನಂಬಿದ್ರು ಕೂಡ ಅವ್ರನ್ನ ಯಾವುದೇ ಕಾರಣಕ್ಕೂ ಎಂತ ಸನ್ನಿವೇಶ ಇದ್ದರೂ ಕೂಡ ಅವ್ರನ್ನ ಕೈ ಬಿಡುವಂತ ಒಂದು ವ್ಯಕ್ತಿತ್ವ ಇವರದಲ್ಲ. ಮತ್ತೆ ಸಾಕಷ್ಟು ಉತ್ಸಾಹವನ್ನು ಇವರು ಹೊಂದಿರ್ತಾರೆ. ಸ್ವತಂತ್ರವಾಗಿ ಇರಲು ಈ ಮೇಷರಾಶಿಯ ಸ್ತ್ರೀಯರು ಇಷ್ಟಪಡ್ತಾರೆ. ಏನೇ ಇದ್ರೂ ಸ್ವತಂತ್ರವಾಗಿ ತಮ್ಮ ಕೆಲಸವನ್ನು ಮಾಡಬೇಕು, ಸ್ವತಂತ್ರವಾಗಿ ಬೆಳಿಬೇಕು, ಯಾರ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಜೀವನ ಮಾಡಬೇಕು ಅನ್ನುವಂತ ಮನೋಭಾವನೆಗಳು ಇವರಲ್ಲಿರುತ್ತೆ. ಎಲ್ಲರ ಜೊತೆ ಪ್ರೀತಿಯಿಂದ ಸಮಯ ಕಳೆಯಲು ಇವರು ಇಷ್ಟಪಡ್ತಾರೆ. ಇನ್ನು ಅಗ್ನಿ ತತ್ವದ ರಾಶಿ ಆಗಿರೋದ್ರಿಂದ ಸ್ವಲ್ಪ ಕೋಪ ಮೂಗಿನ ಮೇಲೆ ಇರುತ್ತೆ, ಆದರೆ ಕೋಪ ಇದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳುವಂತ ಶಕ್ತಿ ಇವರಲ್ಲಿರುತ್ತೆ. ನಿಮಗೆ ಅತಿ ಹೆಚ್ಚು ತಾಳ್ಮೆ ಇರೋದ್ರಿಂದ ಈ ಕೋಪ ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಈ ಸ್ತ್ರೀಯರು ನಾಯಕತ್ವದ ಗುಣಗಳನ್ನು ಹೊಂದಿರ್ತಾರೆ. ಮನೆಯನ್ನು ನಿಭಾಯಿಸಿಕೊಂಡು ಹೋಗುವಂತ ಜವಾಬ್ದಾರಿ ಈ ಮೇಷರಾಶಿಯ ಸ್ತ್ರೀಯರಿಗೆ ಇರುತ್ತೆ. ಮತ್ತೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ತುಂಬಾ ಧೈರ್ಯಶಾಲಿ ಆಗಿರ್ತೀರಿ. ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸ್ತೀರಿ. ಇನ್ನು ಬಹಳಷ್ಟು ಉತ್ಸಾಹ ಮತ್ತೆ ಅತ್ಯಂತ ಆತ್ಮವಿಶ್ವಾಸದ ದೃಷ್ಟಿಕೋನದಂತಹ ಗುಣಗಳನ್ನು ನೀವು ಹೊಂದಿರ್ತೀರಿ. ಆದರೆ ಸ್ವಲ್ಪ ಅಹಂಕಾರ ಅನ್ನುವಂಥದ್ದು ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ನನ್ನದು, ನಾನು ಮಾಡಿದ್ದೇ ಸರಿ, ನಾನು ಏನೇ ಮಾಡಿದ್ರೂ ಅದು ಸರಿಯಾಗಿ ಇರುತ್ತೆ ಅನ್ನುವಂಥ ವ್ಯಕ್ತಿತ್ವ ನಿಮ್ಮಲ್ಲಿರುತ್ತೆ. ಜೊತೆಗೆ ಒಂದಿಷ್ಟು ಸ್ವಾರ್ಥ ಗುಣಗಳನ್ನು ಹೊಂದಿರ್ತೀರಿ. ಇನ್ನು ನಿಮಗೆ ಇಷ್ಟಪಡುವಂತ ಹುಡುಗ ಬಹಳಷ್ಟು ಬಲಶಾಲಿ ಆಗಿರಬೇಕು, ಮತ್ತೆ ನಿಮಗೆ ಹೆಚ್ಚು ಗಮನವನ್ನು ಕೊಡಬೇಕು, ಹೆಚ್ಚು ಪ್ರೀತಿಯನ್ನು ನಿಮ್ಮ ಜೀವನದಲ್ಲಿ ನೀಡಬೇಕು, ಮತ್ತೆ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ವ್ಯಕ್ತಿ ಆಗಿರಬೇಕು. ಈ ರೀತಿಯ ಹುಡುಗ ನಿಮ್ಮ ಜೀವನದಲ್ಲಿ ಸಿಗಬೇಕು ಅನ್ನುವಂತ ಆಸೆಗಳನ್ನು ನೀವು ಇಟ್ಕೊಂಡಿರ್ತೀರಿ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಮಾಡುವಂತ ಕೆಲಸದ ಕಡೆ ಅತಿ ಹೆಚ್ಚು ಗಮನವನ್ನು ಹೊಂದಿರ್ತೀರಿ. ಎಲ್ಲವನ್ನು ಸರಿಯಾಗಿ ಮಾಡಬೇಕು, ಮತ್ತೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಎತ್ತರದಲ್ಲಿ ಬೆಳೆಯಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಈ ರೀತಿಯ ಆಸೆಗಳನ್ನು ಇಟ್ಕೊಂಡಿರ್ತೀರಿ. ಆದರೆ ಸ್ವಲ್ಪ ಸೋಮಾರಿತನ ಈ ಮೇಷರಾಶಿಯ ಸ್ತ್ರೀಯರಿಗೆ ಇರುತ್ತೆ. ಇದನ್ನು ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮ್ಮ ಆಸೆ ಈಡೇರುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ. ಇನ್ನು ನೀವು ಸಕ್ಸಸ್ ಆಗೋದಕ್ಕೆ ಬಹಳ ವಿಶೇಷವಾಗಿ ಸ್ವಂತ ಬಿಸ್ನೆಸ್ ಮಾಡುವಂತ ಪ್ರಯತ್ನಗಳನ್ನು ಮಾಡಿದರೆ ಒಳ್ಳೆಯ ಸಕ್ಸಸ್ಸು ಸಿಗುತ್ತೆ, ಬೆಳವಣಿಗೆಯನ್ನು ನೀವು ಕಾಣ್ತೀರಿ. ಇದರಲ್ಲಿ ನಿಮ್ಮ ಗಂಡನ ಸಪೋರ್ಟ್ ಇರೋದ್ರಿಂದ ಮತ್ತೆ ನಿಮ್ಮ ಕುಟುಂಬದ ಸಪೋರ್ಟ್ ಇರೋದ್ರಿಂದ ಒಂದು ಒಳ್ಳೆಯ ಬೆಳವಣಿಗೆ ನೀವು ಕಾಣ್ತೀರಿ. ಸ್ವಂತ ಬಿಸ್ನೆಸ್ ಮಾಡುವಂತ ಮೈಂಡ್ ಸೆಟ್ಟು ಈ ಮೇಷರಾಶಿಯ ಸ್ತ್ರೀಯವರಿಗೆ ಇರುತ್ತೆ. ಒಟ್ಟ ಏನಾದ್ರೂ ಆಗ್ಲಿ, ಹಣ ಎಲ್ಲಾದ್ರೂ ಒಂದು ಕಡೆ ಸಂಪಾದನೆ ಮಾಡಬೇಕು.
ಮತ್ತೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಆಗಲಿ ಅದರಲ್ಲಿ ಲಾಭ ಸಿಗಬೇಕು. ಈ ರೀತಿಯ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ತುಂಬಾ ಆಕ್ಟಿವ್ ಆಗಿರುತ್ತೆ. ಆದರೆ ನೀವು ಉಪಯೋಗ ಮಾಡ್ಕೋಬೇಕು, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ತಕ್ಕ ಫಲ ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ನೀವು ಕೂತ್ಕೊಂಡ್ರೆ ನಿಮಗೆ ಏನು ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರಯತ್ನ ಮಾಡಿ, ಸಕ್ಸಸ್ ನಿಮ್ಮದಾಗುತ್ತೆ. ಮತ್ತೆ ನೀವು ಸ್ನೇಹಿತರ ಜೊತೆ ಒಂದು ದೊಡ್ಡ ಗುಂಪನ್ನು ಹೊಂದಿರ್ತೀರಿ. ಅಂದ್ರೆ ಸ್ನೇಹಿತರ ಬಳಗ ನಿಮಗೆ ತುಂಬಾ ಹೆಚ್ಚಿರುತ್ತೆ. ಮತ್ತೆ ಫ್ರೆಂಡ್ ಸರ್ಕಲ್ ತುಂಬಾ ಒಂದು ಆತ್ಮೀಯವಾಗಿ ಅವರ ಜೊತೆ ನೀವು ಬೆರಿತೀರಿ, ಅವ್ರ ಜೊತೆ ಸಮಯವನ್ನು ಕಳೆಯುತ್ತೀರಿ. ಇನ್ನು ಇವರು ಬಹಳಷ್ಟು ಬಲಿಷ್ಠರು ಆಗಿರ್ತಾರೆ. ಇವರನ್ನು ಸೋಲಿಸುವಂತದ್ದು ತುಂಬಾ ಕಷ್ಟವಾಗಿರುತ್ತೆ. ಇನ್ನು ನಿಮಗೆ ಬರುವಂತ ಸಮಸ್ಯೆಗಳು ತಾವೇ ಸರಿ ಮಾಡಿಕೊಳ್ಳುವಂತ ವ್ಯಕ್ತಿತ್ವ ನಿಮ್ಮಲ್ಲಿರುತ್ತೆ. ಜೊತೆಗೆ ಬೇರೆಯವರ ಮೇಲೆ ಡಿಪೆಂಡ್ ಆಗುವಂತ ವ್ಯಕ್ತಿತ್ವ ನಿಮ್ಮದಲ್ಲ. ಮತ್ತೆ ತಮ್ಮನ್ನು ತಾವೇ ರಕ್ಷಣೆ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಮತ್ತೆ ನೀವು ಯೋಚನೆ ಮಾಡಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡರೆ ಅದು ಸರಿಯಾಗಿ ಯೋಚನೆ ಮಾಡಿ ತೆಗೆದುಕೊಳ್ಳುವಂತ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಆ ನಿರ್ಧಾರಕ್ಕೆ ಇವರು ಬದ್ಧರಾಗಿರ್ತಾರೆ. ಜೊತೆಗೆ ಕೊಟ್ಟ ಮಾತಿಗೆ ನೀವು ಬದ್ಧರಾಗಿರ್ತೀರಿ. ಮತ್ತೆ ಯಾರನ್ನಾದರೂ ಒಬ್ಬರನ್ನು ನಂಬಿದರೆ ಕೈ ಬಿಡುವಂತ ವ್ಯಕ್ತಿತ್ವ ನಿಮ್ಮದಲ್ಲ. ಅದೇ ರೀತಿ ಯಾರಿಗಾದರೂ ಮಾತು ಕೊಟ್ಟಿದ್ರೆ ಆ ಮಾತಿಗೆ ಬದ್ಧರಾಗಿ ಈ ಮೇಷರಾಶಿಯ ಸ್ತ್ರೀಯರು ಇರ್ತಾರೆ. ಮತ್ತೆ ಇವರು ಪುರುಷರಿಗೆ ಸರಿಸಮವಾಗಿ ಇರುವಂತ ಶಕ್ತಿಯನ್ನು ಹೊಂದಿರುತ್ತಾರೆ. ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸುವಂತದ್ದು, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಆಸೆಗಳನ್ನು ಇಟ್ಕೊಂಡಿರ್ತೀರಿ. ಇಂಥ ಒಂದು ಅವಕಾಶಗಳು ನಿಮಗೆ ಸಿಗುವಂತದ್ದು. ಮತ್ತೆ ಇವರು ಭಾವನಾತ್ಮಕ ವ್ಯಕ್ತಿಗಳಾಗಿರ್ತಾರೆ. ಯಾಕಂದ್ರೆ ಯಾರಾದ್ರೂ ಮನಸ್ಸಿಗೆ ನೋವಾಗುವಂತೆ ಅವರಿಗೆ ಮಾತನಾಡಿದರೆ ಅದನ್ನು ಮನಸ್ಸಿಗೆ ಹಚ್ಕೊಂಡು ಚಿಂತೆ ಮಾಡುವಂಥದ್ದು, ಯೋಚನೆ ಮಾಡುವಂಥದ್ದು, ಮತ್ತೆ ಆ ವಿಷಯಗಳನ್ನು ಬಹಳಷ್ಟು ಆಳವಾಗಿ ತೆಗೆದುಕೊಂಡು ಚಿಂತೆ ಮಾಡ್ತಾ ಇರ್ತೀರಿ. ಇನ್ನು ಮೇಷರಾಶಿಯ ಸ್ತ್ರೀಯರು ಮದುವೆ ವಿಷಯದಲ್ಲಿ ಯಾವ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ,
ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ಈ ರಾಶಿಯವರಿಗೆ ಮದುವೆ ವಿಷಯ ಅಂತ ಬಂದ್ರೆ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಂಡು ಮದುವೆಯಾಗುವಂತ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಅಂದ್ರೆ ಅವರಿಗೆ ಇಷ್ಟವಾದಂತ ಲೈಫ್ ಪಾರ್ಟ್ನರು ನೋಡ್ಕೊಂಡು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಮತ್ತೆ ಹಿರಿಯರ ಆಶೀರ್ವಾದದೊಂದಿಗೆ ಮದುವೆ ಆಗ್ತಾರೆ. ಆದರೆ ಸ್ವಲ್ಪ ಮದುವೆ ವಿಷಯದಲ್ಲಿ ಸಾಕಷ್ಟು ವಿಳಂಬಗಳಿರುತ್ತೆ. ನಿಮಗೆ ಹುಡುಗ ಇಷ್ಟ ಆಗಿದ್ರೆ ಹುಡುಗನಿಗೆ ನೀವಿಷ್ಟ ಆಗಿರಲ್ಲ, ಅಥವಾ ಹುಡುಗನಿಗೆ ನೀವಿಷ್ಟ ಆಗಿದ್ರೆ ನಿಮಗೆ ಹುಡುಗ ಇಷ್ಟ ಆಗಿರಲ್ಲ. ಈ ರೀತಿಯ ತೊಂದರೆಗಳು ಇರುತ್ತೆ. ಹಾಗಾಗಿ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ತೋರಿಸಿಕೊಳ್ಳುವಂತ ಪ್ರಯತ್ನಗಳನ್ನು ನೀವು ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಜಾತಕದಲ್ಲಿ ಯಾವ ರೀತಿಯ ಒಂದು ಗ್ರಹಗತಿಗಳಿದೆ, ಇಬ್ಬರ ಹೊಂದಾಣಿಕೆ ಹೇಗಿದೆ, ಮದುವೆ ವಿಷಯದಲ್ಲಿ ನಿಮಗೆ ಯಾವ ರೀತಿ ಗತಿಗಳು ಯಾವ ರೀತಿ ನಿಮ್ಮ ಜಾತಕದಲ್ಲಿ ಇದ್ದಾರೆ, ಇದರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಟ್ಟು ಮುಂದೆ ಮದುವೆ ವಿಷಯದಲ್ಲಿ ನೀವು ಕೈ ಹಾಕುವಂತ ಪ್ರಯತ್ನಗಳನ್ನು ಮಾಡಿ. ಇನ್ನು ಇವರು ತಮ್ಮ ಪತಿಯ ಅಗತ್ಯಗಳಿಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಹಾಗಾಗಿ ಈ ಮೇಷರಾಶಿಯ ಸ್ತ್ರೀಯರು ತಮ್ಮ ಗಂಡನನ್ನು ಎಂದಿಗೂ ಬಿಟ್ಟು ಕೊಡದೇ ಇರುವಂತ ವ್ಯಕ್ತಿತ್ವ ಇವರದಲ್ಲ. ಬಹಳಷ್ಟು ಪ್ರೀತಿಸ್ತಾರೆ, ಮತ್ತೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ. ಮನೆ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನುವಂತ ಬುದ್ಧಿಶಕ್ತಿ ಇವರಿಗೆ ಹೆಚ್ಚಿರುತ್ತೆ. ಮತ್ತೆ ಇಬ್ಬರ ನಡುವೆ ಕಿರಿಕಿರಿ ಇದ್ದರೂ ಕೂಡ ಹೊಂದಾಣಿಕೆಯಿಂದ ಹೋಗುವಂತ ಶಕ್ತಿ ಈ ಮೇಷರಾಶಿಯವರ ಸ್ತ್ರೀಯರಿಗೆ ಇರುತ್ತೆ. ಮತ್ತೆ ಇವರಿಗೆ ಕಷ್ಟ ಇದ್ರು ಸುಖ ಇದ್ರು ಅದನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸುವಂತ ಗುಣ ಇವರಲ್ಲಿರುತ್ತೆ. ಗಂಡನ ಕಷ್ಟ ಅರ್ಥ ಮಾಡಿಕೊಳ್ಳುವಂತ ವ್ಯಕ್ತಿತ್ವ ಇವರಲ್ಲಿರುತ್ತೆ. ಯಾವುದರಲ್ಲೂ ಜಾಸ್ತಿ ಆಸೆ ಪಡೋದಿಲ್ಲ. ತಾನಾಯ್ತು, ತಮ್ಮ ಮನೆ ಆಯ್ತು, ತಮ್ಮ ಸಂಸಾರ ಆಯ್ತು, ಈ ರೀತಿಯ ಗುಣಗಳು ಇವರಲ್ಲಿರುತ್ತೆ. ಆದರೆ ಆಸೆ ಪಟ್ಟರೆ ಅದನ್ನು ಪಡೆದುಕೊಳ್ಳುವವರೆಗೂ ಬಿಡುವಂತ ವ್ಯಕ್ತಿ ಇವರದಲ್ಲ. ಬಟ್ ಮನೆ ಪರಿಸ್ಥಿತಿ ಸಾಕಷ್ಟು ಅರ್ಥ ಮಾಡಿಕೊಂಡು ಹೋಗುವಂತ ವ್ಯಕ್ತಿತ್ವ ಇವರಲ್ಲಿರುತ್ತೆ. ಮತ್ತೆ ಇವರು ದೀರ್ಘಕಾಲ ಉಳಿಯುವ ಪ್ರೇಮಿಗಳು ಮತ್ತೆ ಸ್ನೇಹಿತರನ್ನು ಆಯ್ಕೆ ಮಾಡ್ಕೋತಾರೆ. ಇನ್ನು ಇವರಿಗೆ ಎಂತಹದ ಕಠಿಣ ಪರಿಶ್ರಮ ಇದ್ದರೂ ಕೂಡ, ಅಂದ್ರೆ ಎಷ್ಟೇ ತೊಂದರೆಗಳು ಇದ್ದರೂ ಕೂಡ ತಮ್ಮ ಕುಟುಂಬವನ್ನು ಬಿಟ್ಟು ಕೊಡದೇ ಇರುವಂತ ವ್ಯಕ್ತಿತ್ವ ಇವರದಾಗಿರುತ್ತೆ. ಮತ್ತೆ ಈ ಮೇಷರಾಶಿಯ ಸ್ತ್ರೀಯರು ತುಂಬಾ ಬಲವಾದ ವ್ಯಕ್ತಿತ್ವ ಮತ್ತೆ ತುಂಬಾ ಬುದ್ಧಿವಂತರಾಗಿರುವ ರಾಶಿಯವರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಅದು ಯಾವ ರಾಶಿ ಅಂದ್ರೆ ಮಿಥುನ, ಸಿಂಹ, ಧನಸ್ಸು ಮತ್ತೆ ಕುಂಭ ರಾಶಿ. ಮೇಷರಾಶಿಯವರಿಗೆ ಹೊಂದಾಣಿಕೆ ಆಗುವಂತ ರಾಶಿ ಆಗಿರುತ್ತೆ. ಈ 5 ರಾಶಿಯವರ ಜೊತೆ ಮದುವೆ ಆದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಬಹಳಷ್ಟು ಹೊಂದಾಣಿಕೆಯಿಂದ ಜೀವನವನ್ನು ನಡೆಸಬಹುದು. ಮತ್ತೆ ಇವರ ಜೊತೆ ಬಿಸಿನೆಸ್ ವ್ಯವಹಾರಗಳು, ಹಣದ ವ್ಯವಹಾರಗಳು ನಡೆಸಬಹುದು. ಒಳ್ಳೆಯ ಬಾಂಡಿಂಗ್ ಇವರ ಜೊತೆ ಮಾಡಬಹುದು. ಹಾಗಾಗಿ ಈ ರಾಶಿಯವರು ಮೇಷರಾಶಿಯ ಸ್ತ್ರೀಯರನ್ನು ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳದೆ ಇರುವಂತ ರಾಶಿಗಳು ಅಂದ್ರೆ ಹೊಂದಾಣಿಕೆ ಇಲ್ಲದೆ ಇರುವಂತ ರಾಶಿಗಳು ಯಾವುದಂದ್ರೆ ಕರ್ಕಾಟಕ ರಾಶಿ ಮತ್ತೆ ಮಕರ ರಾಶಿ. ಇವರು ಮೇಷರಾಶಿಯವರಿಗೆ ಸರಿ ಹೊಂದುವುದಿಲ್ಲ. ಈ ರಾಶಿಯವರು ಮೇಷರಾಶಿಯವರಿಗೆ ವಿರುದ್ಧರಾಗಿರ್ತಾರೆ. ಹಾಗಾಗಿ ಈ 2 ರಾಶಿಗಳಿಂದ ಸ್ವಲ್ಪ ದೂರವಿರಿ. ಇನ್ನು ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳಿರುತ್ತೆ. ಕೈಕಾಲು ನೋವಾಗುವಂಥದ್ದು, ತಲೆನೋವು, ಸುಸ್ತು, ಒಂದಿಷ್ಟು ಸಣ್ಣ ಪುಟ್ಟ ಕಾಯಿಲೆಗಳು ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಪ್ರತಿಯೊಬ್ಬರಿಗೂ ಆರೋಗ್ಯ ಸಮಸ್ಯೆ ಇದ್ದಿದ್ದೆ. ಹಾಗಾಗಿ ಮೊದಲು ಆರೋಗ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ, ನಿಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ.
ಇನ್ನು ವೀಕ್ಷಕರೇ, ಮೇಷರಾಶಿಯ ಸ್ತ್ರೀಯರ ಭವಿಷ್ಯ ಹೇಗಿದೆ, ಗುಣ ಸ್ವಭಾವಗಳು ಹೇಗಿದೆ, ಅವರು ಏನು ಮಾಡಿದರೆ ಸಕ್ಸಸ್ ಸಿಗುತ್ತೆ, ಯಾವ ರಾಶಿಯವರ ಜೊತೆ ಮದುವೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಇದಿಷ್ಟು ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ವೀಕ್ಷಕರೇ, ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಹಾಗಾದ್ರೆ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಇನ್ನು ಮೇಷರಾಶಿಯವರಿಗೆ ಭಗವಂತನ ಆಶೀರ್ವಾದದಿಂದ, ಭಗವಂತನ ಕೃಪೆಯಿಂದ ತಮಗೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಆಶೀರ್ವದಿಸುತ್ತಾ, ಇನ್ನು ನಿಮಗೆ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ.